ವೆಲ್ಕಮ್ ಟು ಎಕ್ಸಾಮ್ ಟ್ರ್ಯಾಪರ್ ಯೂಟ್ಯೂಬ್ ಚಾನಲ್. ಬನ್ನಿ ಸ್ನೇಹಿತರೆ, ಈ ವಿಡಿಯೋದ ಮೂಲಕ ಕಳಿಸಿದ 21 ಜೂನ್ 23-24 ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಈ ವಿಡಿಯೋನ ನೋಡೋದಕ್ಕೆ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಸಬ್ಸ್ಕ್ರೈಬ್ ಆಗಿ ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ನೋಟಿಫಿಕೇಶನ್ ಬಿಡಲು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಈಗ 2021 ಜೂನ್ 23-24 ಪ್ರಚಲಿತ ಘಟನೆಗಳನ್ನ ನೋಡೋಣ. ವರ್ಚುವಲ್ ವಾಟರ್ ವಿಶ್ಲೇಷಣೆಯ ಮೂಲಕ ಭಾರತದಲ್ಲಿ ಉತ್ತಮ ನೀರು ನಿರ್ವಹಣಾ ನೀತಿಗಳಿಗೆ ಯಾವ ಐಐಟಿ ಸಂಶೋಧಕರು ಮಾರ್ಗವನ್ನು ಕಂಡುಕೊಂಡಿದ್ದಾರೆ? ಉತ್ತರ ಐಐಟಿ ಗುವಾಹಟಿ. ಗುವಾಹಟಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಂಶೋಧಕರು ವರ್ಚುವಲ್ ವಾಟರ್ ಅನಾಲಿಸಿಸ್ ಮೂಲಕ ಭಾರತದಲ್ಲಿ ಉತ್ತಮ ನೀರು ನಿರ್ವಹಣಾ ನೀತಿಗಳಿಗೆ ಒಂದು ಮಾರ್ಗವನ್ನು ಕಂಡುಕೊಂಡಿದ್ದಾರೆ. ಈ ಅಧ್ಯಯನದ ನೇತೃತ್ವವನ್ನು ಐಐಟಿ ಗುವಾಹಟಿಯ ಪ್ರಾಧ್ಯಾಪಕ ಅನಾಮಿಕಾ ಬರುವಾ ವಹಿಸಿದ್ದರು. ಪ್ರಾಧ್ಯಾಪಕರ ಪ್ರಕಾರ ವರ್ಚುವಲ್ ವಾಟರ್ ಎನ್ನುವುದು ಆಹಾರ ಮತ್ತು ಆಹಾರೇತರ ಸರಕುಗಳು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ವ್ಯಾಪಾರದಲ್ಲಿ ತೊಡಗಿರುವ ನೀರು ಆಗಿರುತ್ತದೆ. ವರ್ಚುವಲ್ ವಾಟರ್ ಎಂದರೆ ಉತ್ಪನ್ನ ಅಥವಾ ಸೇವೆಯ ಸಂಪೂರ್ಣ ಜೀವನ ಚಕ್ರದಲ್ಲಿ ಸೇವಿಸಲ್ಪಟ್ಟ ಅದೃಶ್ಯ ನೀರಾಗಿರುತ್ತದೆ. ನ್ಯೂಜಿಲೆಂಡ್ ನಿಂದ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಸ್ಪರ್ಧಿಸಲು ಆಯ್ಕೆಯಾದ ಮೊದಲ ಟ್ರಾನ್ಸ್ಜೆಂಡರ್ ವೇಟ್ ಲಿಫ್ಟರ್ ಯಾರು? ಉತ್ತರ ಲಾರೆಲ್ ಹಬಾರ್ಡ್. ಮಹಿಳೆಯರ 80+ ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸಲು ನ್ಯೂಜಿಲೆಂಡ್ ಒಲಿಂಪಿಕ್ ಸಮಿತಿ ಅಥವಾ NZOC ವೇಟ್ ಲಿಫ್ಟರ್ ಲಾರೆಲ್ ಹಬಾರ್ಡ್ ಅವರನ್ನು ಆಯ್ಕೆ ಮಾಡಿದೆ. ವೇಟ್ ಲಿಫ್ಟರ್ ಒಲಿಂಪಿಕ್ಸ್ ನಲ್ಲಿ ಸ್ಪರ್ಧಿಸಿದ ಮೊದಲ ಟ್ರಾನ್ಸ್ಜೆಂಡರ್ ಕ್ರೀಡಾಪಟು ಆಗಿರ್ತಾರೆ. 43 ವರ್ಷದ ವೇಟ್ ಲಿಫ್ಟರ್ 2013ರಲ್ಲಿ ಲಿಂಗ ಪರಿವರ್ತನೆ ಮೊದಲ ಪುರುಷರ ವೇಟ್ ಲಿಫ್ಟಿಂಗ್ ಸ್ಪರ್ಧೆಗಳಲ್ಲಿ ಸ್ಪರ್ಧಿಸಿದ್ದರು. ಹಬಾರ್ಡ್ ಅವರು 2015ರಿಂದ ಒಲಿಂಪಿಕ್ಸ್ ನಲ್ಲಿ ಸ್ಪರ್ಧಿಸಲು ಅರ್ಹರಾಗಿದ್ದಾರೆ. ಯಾವ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಉದ್ಯಮಿ ಯೋಜನೆಯನ್ನು ಪ್ರಾರಂಭಿಸಿದೆ? ಉತ್ತರ ಬಿಹಾರ. ಬಿಹಾರದ ಸಿಎಂ ಆದಂತ ನಿತೀಶ್ ಕುಮಾರ್ ಅವರು 2 ಮಹತ್ವಾಕಾಂಕ್ಷೆ ಯೋಜನೆಗಳನ್ನು ಮುಖ್ಯಮಂತ್ರಿ ಯುವ ಉದ್ಯಮಿ ಯೋಜನೆ ಮತ್ತು ಮುಖ್ಯಮಂತ್ರಿ ಮಹಿಳಾ ಉದ್ಯಮಿ ಯೋಜನೆ ಎಂದು ಹೆಸರಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಉದ್ಯಮಿ ಯೋಜನೆಯಡಿ ಎಲ್ಲಾ ವಿಭಾಗಗಳ ಯುವಕರು ಮತ್ತು ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸಲು 2 ಯೋಜನೆಗಳನ್ನು ಪ್ರಾರಂಭಿಸಲಾಗಿದೆ. ಯುವಕರು ಮತ್ತು ಮಹಿಳೆಯರು ಜಾತಿ ಮತ್ತು ಧರ್ಮದ ಹೊರತಾಗಿ ಉದ್ಯಮಶೀಲತೆಯನ್ನು ಪ್ರಾರಂಭಿಸಲು ಇಚ್ಛಿಸುವವರಿಗೆ 10 ಲಕ್ಷ ರೂಗಳ ಸಾಲ ಸಿಗುತ್ತದೆ. ಇದರಲ್ಲಿ 5 ಲಕ್ಷ ರೂಗಳು ರಾಜ್ಯ ಸರ್ಕಾರದಿಂದ ಅನುದಾನವಾಗಿರುತ್ತದೆ ಮತ್ತು ಉಳಿದ 5 ಲಕ್ಷ ರೂಗಳು ಸಾಲವಾಗಿ ಬರುತ್ತವೆ. ಉಳಿದಂತ 5 ಲಕ್ಷ ರೂಗಳ ಸಾಲವನ್ನು ಮರು ಪಾವತಿಸಬೇಕಾಗಿರುತ್ತದೆ. 84 ಕಂತುಗಳಲ್ಲಿ ಇದನ್ನ ಪಾವತಿಸಬೇಕಾಗಿರುತ್ತದೆ. ಮೂಡೀಸ್ ಪ್ರಕಾರ ಹಣಕಾಸು ವರ್ಷ 2021ರಲ್ಲಿ ಭಾರತದ ಅಂದಾಜು ಜಿಡಿಪಿ ಬೆಳವಣಿಗೆಯ ದರವೆಷ್ಟು? ಉತ್ತರ 9.6%. ಮೂಡೀಸ್ ಇನ್ವೆಸ್ಟರ್ಸ್ ಸರ್ವಿಸಸ್ ಪ್ರಕಾರ ಭಾರತದ ಬೆಳವಣಿಗೆ ಮುನ್ಸೂಚನೆಯನ್ನು 2021ಕ್ಕೆ 9.6% ಇಳಿಸಿದೆ. ಅದರ ಪ್ರಕಾರ ಬೆಳವಣಿಗೆಯು 2022ರಲ್ಲಿ 7%ಕ್ಕೆ ಸೀಮಿತವಾಗಿರುತ್ತದೆ. 2021ರ ಪ್ರತಿಷ್ಠಿತ ಯುರೋಪಿಯನ್ ಇನ್ವೆಂಟರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಉತ್ತರ ಸುಮಿತಾ ಮಿತ್ರಾ. ಭಾರತೀಯ ಅಮೆರಿಕನ್ ರಸಾಯನಶಾಸ್ತ್ರಜ್ಞೆ ಸುಮಿತ್ರಾ ಮಿತ್ರಾಗೆ ಯುರೋಪಿಯನ್ ಅಲ್ಲದ ಪೇಟೆಂಟ್ ಕಚೇರಿ ದೇಶಗಳ ವಿಭಾಗದಲ್ಲಿ ಯುರೋಪಿಯನ್ ಇನ್ವೆಂಟರ್ ಪ್ರಶಸ್ತಿ 2021 ನೀಡಿ ಗೌರವಿಸಲಾಗಿದೆ. ಬಲವಾದ ಮತ್ತು ಹೆಚ್ಚು ಕಲಾತ್ಮಕವಾಗಿ ಆಹ್ಲಾದಕರವಾದ ಭರ್ತಿಗಳನ್ನು ತಯಾರಿಸಲು ನ್ಯಾನೋ ತಂತ್ರಜ್ಞಾನವನ್ನು ಹಲ್ಲಿನ ವಸ್ತುಗಳಲ್ಲಿ ಯಶಸ್ವಿಯಾಗಿ ಸಂಯೋಜಿಸಿದ ಮೊದಲ ವ್ಯಕ್ತಿ ಅವರಾಗಿರ್ತಾರೆ. ಭಾರತ ಮತ್ತು ಯಾವ ದೇಶವು ಇತ್ತೀಚೆಗೆ ಹಿಂದೂ ಮಹಾಸಾಗರದಲ್ಲಿ ದ್ವಿಪಕ್ಷೀಯ ನೌಕಾ ವ್ಯಾಯಾಮವನ್ನು ನಡೆಸಿದೆ? ಉತ್ತರ ಜಪಾನ್. ಭಾರತೀಯ ನೌಕಾಪಡೆ ಮತ್ತು ಜಪಾನೀಸ್ ಮ್ಯಾರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ ಅಥವಾ JMSDF ಹಡಗುಗಳು ಹಿಂದೂ ಮಹಾಸಾಗರದಲ್ಲಿ ಜಂಟಿ ನೌಕಾ ವ್ಯಾಯಾಮದಲ್ಲಿ ಭಾಗವಹಿಸಿ ಫ್ರೀ ಅಂಡ್ ಓಪನ್ ಇಂಡಿಯೋ ಪೆಸಿಫಿಕ್ ಅನ್ನು ಅರಿತುಕೊಂಡವು. JS ಕಾಶ್ಮಾ ಅಥವಾ ಟಿವಿ 3508 ಮತ್ತು JS ಸೆಟುಯುಕಿ ಅಥವಾ ಟಿವಿ
3518 ಹಿಂದೂ ಮಹಾಸಾಗರದಲ್ಲಿ ಐಎನ್ಎಸ್ ಕುಲಿಶ್ ಅಥವಾ P-63 ಅದರೊಂದಿಗೆ ದ್ವಿಪಕ್ಷೀಯ ವ್ಯಾಯಾಮ ನಡೆಸಿದರು. ಭಾರತ ಮತ್ತು ಜಪಾನ್ ನಡುವಿನ ನೌಕಾ ಸಹಕಾರವು ವರ್ಷಗಳಲ್ಲಿ ವ್ಯಾಪ್ತಿ ಮತ್ತು ಸಂಕೀರ್ಣತೆಯಲ್ಲಿ ಹೆಚ್ಚಾಗಿದೆ. ಇತ್ತೀಚೆಗೆ ಡಾಕ್ಟರ್ ತಡಾಂಗ್ ಮಿನು AIBA ಸದಸ್ಯರಾಗಿ ಯಾವ ರಾಜ್ಯದಿಂದ ನೇಮಕಗೊಂಡ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು? ಉತ್ತರ ಅರುಣಾಚಲ್ ಪ್ರದೇಶ. ಅರುಣಾಚಲ್ ಪ್ರದೇಶದ ಮಹಿಳೆ ಆದಂತ ಡಾಕ್ಟರ್ ತಡಾಂಗ್ ಮಿನು ಅವರು ರಾಜ್ಯದಲ್ಲಿ ಪ್ರಥಮ ಮತ್ತು ದೇಶದ 2ನೇ ಭಾರತೀಯ ಮಹಿಳೆ ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಅಸೋಸಿಯೇಷನ್ ಅಥವಾ AIBA ತರಬೇತುದಾರರ ಸಮಿತಿಯ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಬಾಕ್ಸಿಂಗ್ ಕ್ಷೇತ್ರದಲ್ಲಿ ಅವರ ಅಪಾರ ಜ್ಞಾನ ಮತ್ತು ಅನುಭವಕ್ಕಾಗಿ AIBA ಅವರನ್ನು ನೇಮಿಸಲಾಗಿದೆ. ದಿ 7 ಸಿನ್ಸ್ ಆಫ್ ಬೀಯಿಂಗ್ ಎ ಮದರ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಉತ್ತರ ತಾಹಿರಾ ಕಶ್ಯಪ್ ಖುರಾನಾ. ಚಲನಚಿತ್ರ ನಿರ್ಮಾಪಕ ಬರಹಗಾರ ತಾಹಿರ್ ಕಶ್ಯಪ್ ಖುರಾನಾ ಅವರು ಮಾತೃತ್ವದ ಬಗ್ಗೆ ಮುಂಬರುವ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಈ ಪುಸ್ತಕದ ಒಂದು ಟೈಟಲ್ ಬಂದು ದಿ 7 ಸಿನ್ಸ್ ಆಫ್ ಬೀಯಿಂಗ್ ಎ ಮದರ್ ಆಗಿರುತ್ತದೆ. ಇದು ಅವರ 5ನೇ ಪುಸ್ತಕ ಮತ್ತು ಸಾಂಕ್ರಾಮಿಕ ರೋಗದ ನಡುವೆ ಅವರು ಬರೆದಿರುವ 2ನೇ ಪುಸ್ತಕವಾಗಿದೆ. ಇವರು ಬರೆದಿರುವಂತಹ ಪ್ರಮುಖ ಪುಸ್ತಕಗಳಲ್ಲಿ ಕ್ರ್ಯಾಕಿಂಗ್ ದಿ ಕೋಡ್, ಮೈ ಜರ್ನಿ ಇನ್ ಬಾಲಿವುಡ್ ಅಂಡ್ ಸೋಲ್ಡ್ ಔಟ್, 12 ಕಮಾಂಡ್ಮೆಂಟ್ಸ್ ಆಫ್ ಬೀಯಿಂಗ್ ಎ ವುಮೆನ್ ಮುಂತಾದ ಪುಸ್ತಕಗಳನ್ನು ಬರೆದಿದ್ದಾರೆ. WWF ಭಾರತದಲ್ಲಿ ಫಾರೆಸ್ಟ್ ಫ್ರಂಟ್ ಲೈನ್ ಹೀರೋಸ್ ರಾಯಭಾರಿ ಎಂದು ಹೆಸರಿಸಲ್ಪಟ್ಟವರು ಯಾರು? ಉತ್ತರ ಉಪಾಸನಾ ಕಾಮಿನೇನಿ. ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇಂಡಿಯಾ ಅಥವಾ WWF ಇಂಡಿಯಾ ಆಸ್ಪತ್ರೆಗಳಲ್ಲಿ ಮತ್ತು ವನ್ಯಜೀವಿ ಸಂರಕ್ಷಣಾ ಜಾಗದಲ್ಲಿ ಮುಂಚೂಣಿ ಕಾರ್ಮಿಕರ ಶ್ರಮವನ್ನು ಶ್ಲಾಘಿಸುವ ಉದ್ದೇಶದಿಂದ ಅಪೋಲೋ ಆಸ್ಪತ್ರೆಗಳ ನಿರ್ದೇಶಕ ಉಪಾಸನಾ ಕಾಮಿನೇನಿ ಅವರನ್ನು ಫಾರೆಸ್ಟ್ ಫ್ರಂಟ್ ಲೈನ್ ಹೀರೋಸ್ ರಾಯಭಾರಿ ಎಂದು ಸೇರಿಸಿಕೊಂಡಿದೆ. ಹೆಚ್ಚಿನ ಪರಿಸರ ಪ್ರದೇಶಗಳನ್ನು ಒಳಗೊಂಡ ದೇಶದಾದ್ಯಂತ ಹಲವಾರು ರಾಜ್ಯಗಳ ಮೇಲೆ ಇದರ ಗಮನ ಇರುತ್ತದೆ. ವಿಶ್ವಸಂಸ್ಥೆ ಸಾರ್ವಜನಿಕ ಸೇವಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಜೂನ್ 23. ವಿಶ್ವಸಂಸ್ಥೆ ಸಾರ್ವಜನಿಕ ಸೇವಾ ದಿನವನ್ನು ಪ್ರತಿ ವರ್ಷ ಜೂನ್ 23ರಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ಈ ದಿನವು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕ ಸೇವೆಯ ಕೊಡುಗೆಯನ್ನು ಎತ್ತಿ ತೋರಿಸುವುದು ಮತ್ತು ಸಾಮುದಾಯಿಕ ಸಾರ್ವಜನಿಕ ಸೇವೆಯನ್ನು ಗೌರವಿಸುವುದು. ಈ ವರ್ಷ ಅಥವಾ 2021ರ ವಿಶ್ವಸಂಸ್ಥೆ ಸಾರ್ವಜನಿಕ ಸೇವಾ ದಿನವನ್ನು ಭವಿಷ್ಯದ ಸಾರ್ವಜನಿಕ ಸೇವೆಯನ್ನು ನವೀಕರಿಸುವುದು, SDGಗಳನ್ನು ತಲುಪಲು ಹೊಸ ಯುಗಕ್ಕೆ ಹೊಸ ಸರ್ಕಾರಿ ಮಾದರಿಗಳು ಎಂಬ ವಿಷಯದ ಅಡಿಯಲ್ಲಿ ಆಚರಿಸಲಾಗುವುದು. ಇಂಗ್ಲಿಷ್ ನಲ್ಲಿ ನೋಡೋದಾದ್ರೆ ಇನೋವೇಟಿಂಗ್ ದಿ ಫ್ಯೂಚರ್ ಪಬ್ಲಿಕ್ ಸರ್ವಿಸ್, ನ್ಯೂ ಗವರ್ನಮೆಂಟ್ ಮಾಡೆಲ್ಸ್ ಫಾರ್ ಎ ನ್ಯೂ ಎರಾ ಟು ರೀಚ್ ದಿ SDGs. 2021ರ ಪ್ರತಿಷ್ಠಿತ CEU ಓಪನ್ ಸೊಸೈಟಿ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಉತ್ತರ KK ಶೈಲಜಾ. ಕೇರಳ ರಾಜ್ಯದ ಮಾಜಿ ಆರೋಗ್ಯ ಸಚಿವರಾದ KK ಶೈಲಜಾ ಅವರಿಗೆ 2021ರ ಕೇಂದ್ರ ಯುರೋಪಿಯನ್ ವಿಶ್ವವಿದ್ಯಾಲಯ ಅಥವಾ ಸೆಂಟ್ರಲ್ ಯುರೋಪಿಯನ್ ಯೂನಿವರ್ಸಿಟಿ ಓಪನ್ ಸೊಸೈಟಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಸಾಂಕ್ರಾಮಿಕ ಸಮಯದಲ್ಲಿ ಜೀವಗಳನ್ನು ಉಳಿಸುವ ಅವರ ದೃಢ ನಿಶ್ಚಯದ ನಾಯಕತ್ವ ಮತ್ತು ಸಮುದಾಯದ ಆಧಾರಿತ ಸಾರ್ವಜನಿಕ ಆರೋಗ್ಯ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಯಿತು. ಇತ್ತೀಚೆಗೆ 100 ಮೀಟರ್ ವಿಶ್ವ ದಾಖಲೆ ಹೊಂದಿರುವ 2ನೇ ಅತಿ ವೇಗದ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಯಾರು? ಉತ್ತರ ಶೆಲ್ಲಿಯಾನ್ ಫ್ರೇಸರ್ ಪ್ರೈಸ್. ಜಮೈಕಾದ ಓಟಗಾರ್ತಿ ಶೆಲ್ಲಿಯಾನ್ ಫ್ರೇಸರ್ ಪ್ರೈಸ್ ಕಿಂಗ್ಸ್ಟನ್ ನಲ್ಲಿ ನಡೆದ ಮೀಟ್ ನಲ್ಲಿ 10.63 ಸೆಕೆಂಡ್ಗಳಲ್ಲಿ ಈ ಒಂದು ದಾಖಲೆ ಮಾಡಿದಾಗ 100 ಮೀಟರ್ ವಿಶ್ವ ದಾಖಲೆ ಹೊಂದಿರುವ ಫ್ಲಾರೆನ್ಸ್ ಗ್ರಿಫ್ತ್ ಜೈನರ್ ಹಿಂದೆ ಸರ್ವಕಾಲಕ್ಕೆ 2ನೇ ಅತಿ ವೇಗದ ಮಹಿಳೆ ಎನಿಸಿಕೊಂಡರು. ಅಮೆರಿಕನ್ ಗ್ರಿಫ್ತ್ ಜೈನರ್ ಅವರು ಮಹಿಳೆಯರ 100 ಮೀಟರ್ ವಿಶ್ವ ದಾಖಲೆಯನ್ನು 10.49 ಸೆಕೆಂಡ್ಗಳಲ್ಲಿ ಹೊಂದಿದ್ದಾರೆ. ಇದನ್ನು 1988ರಲ್ಲಿ ಇಂಡಿಯಾನಾ ಪೊಲೀಸ್ ನಲ್ಲಿ ಮಾಡಲಾಯಿತು ಅಥವಾ ಸ್ಥಾಪಿಸಲಾಯಿತು ಈ ಒಂದು ದಾಖಲೆಯನ್ನ. ಜಮ್ಮು ಮತ್ತು ಕಾಶ್ಮೀರದ ಯಾವ ಫ್ಲೈಯಿಂಗ್ ಆಫೀಸರ್ IAF ನಲ್ಲಿ ಫೈಟರ್ ಪೈಲಟ್ ಆಗಿ ಸೇರ್ಪಡೆಗೊಂಡ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ?
ಉತ್ತರ ಮಾವ್ಯ ಸುಡಾನ್. ಫ್ಲೈಯಿಂಗ್ ಆಫೀಸರ್ ಮಾವ್ಯ ಸುಡಾನ್ ಜಮ್ಮು ಮತ್ತು ಕಾಶ್ಮೀರದ ಭಾರತೀಯ ವಾಯುಸೇನೆಯಲ್ಲಿ ಅಥವಾ ಐಎಎಫ್ ನಲ್ಲಿ ಫೈಟರ್ ಪೈಲಟ್ ಆಗಿ ಸೇರ್ಪಡೆಯಾದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಭಾರತೀಯ ವಾಯುಸೇನೆಯಲ್ಲಿ ಸೇರ್ಪಡೆಗೊಂಡ 12ನೇ ಮಹಿಳಾ ಫೈಟರ್ ಪೈಲಟ್ ಅವರು. 24 ವರ್ಷದ ಮಾವ್ಯ ಜಮ್ಮು ವಿಭಾಗದ ರಾಜೌರಿ ಜಿಲ್ಲೆಯ ನಿಯಂತ್ರಣ ರೇಖೆ ಅಥವಾ ಎಲ್ಒಸಿ ಅಥವಾ ಲೈನ್ ಆಫ್ ಕಂಟ್ರೋಲ್ ಬಳಿಯ ಲ್ಯಾಂಬೆರಿ ಗ್ರಾಮದವರು. ಭಾರತೀಯ ನೌಕಾಪಡೆ ಮತ್ತು ಯಾವ ನೌಕಾಪಡೆ ಮೊದಲ ಜಂಟಿ ವ್ಯಾಯಾಮವನ್ನು ನಡೆಸುತ್ತದೆ? ಉತ್ತರ ಯುರೋಪಿಯನ್ ಯೂನಿಯನ್. ಮೊದಲನೆಯದಾಗಿ ಭಾರತೀಯ ನೌಕಾಪಡೆಯು ಯುರೋಪಿಯನ್ ಯೂನಿಯನ್ ನಾವೆಲ್ ಫೋರ್ಸ್ ನೊಂದಿಗೆ ಜಂಟಿ ವ್ಯಾಯಾಮದಲ್ಲಿ ಭಾಗವಹಿಸುತ್ತಿದೆ. ಸ್ಟೆಲ್ತ್ ಫ್ರಿಗೇಟ್ ಐಎನ್ಎಸ್ ಟ್ರೈಕಾಂಡ್ ಗಲ್ಫ್ ಆಫ್ ಆಡೆನ್ ನಲ್ಲಿ 2 ದಿನಗಳ ವ್ಯಾಯಾಮದಲ್ಲಿ ಭಾಗವಹಿಸಲಿದ್ದು, ಈ ಪ್ರದೇಶದಲ್ಲಿ ಈಗಾಗಲೇ ಕಡಲ್ಗಳ್ಳತನ ವಿರೋಧಿ ಕಾರ್ಯಾಚರಣೆಗಳಲ್ಲಿ ನಿಯೋಜಿಸಲಾಗಿದೆ. ಕಡಲ ಡೊಮೇನ್ ನಲ್ಲಿ ಶಾಂತಿ, ಸುರಕ್ಷತೆ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವ ಸಮಗ್ರ ಶಕ್ತಿಯಾಗಿ ಅವರ ಯುದ್ಧ ಹೋರಾಟದ ಕೌಶಲ್ಯ ಮತ್ತು ಅವರ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು ವ್ಯಾಯಾಮದ ಉದ್ದೇಶವಾಗಿದೆ. ನಿಮ್ಹಾನ್ಸ್ ನ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ಉತ್ತರ ಪ್ರತಿಮಾ ಮೂರ್ತಿ. ಬೆಂಗಳೂರಿನ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಅಥವಾ ನಿಮ್ಹಾನ್ಸ್ ನ ಮನೋವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರನ್ನು 5 ವರ್ಷಗಳ ಅವಧಿಗೆ ಸಂಸ್ಥೆಯ ನಿರ್ದೇಶಕರಾಗಿ ನೇಮಿಸಲಾಗಿದೆ. ಅವರು ಮಾರ್ಚ್ 2026ರಲ್ಲಿ ನಿವೃತ್ತರಾಗಲಿದ್ದಾರೆ. ಅವರಿಗೆ ವಿಶ್ವ ತಂಬಾಕು ರಹಿತ ದಿನ 2021ರಂದು WHO ಪ್ರಾದೇಶಿಕ ನಿರ್ದೇಶಕರ ವಿಶೇಷ ಗುರುತಿಸುವಿಕೆ ಪ್ರಶಸ್ತಿ ನೀಡಲಾಯಿತು. ಕಾಜಲ್ ಸೂರಿ ಬರೆದ ಹಬ್ಬ ಕತೂನ್ ಪುಸ್ತಕವನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಉತ್ತರ ಅರವಿಂದ್ ಗೌರ್. ಅರವಿಂದ್ ಗೌರ್ ಅವರು ಭಾರತೀಯ ನಾಟಕ ನಿರ್ದೇಶಕರಾಗಿದ್ದು, ಕಾಜಲ್ ಸೂರಿ ಬರೆದ ಹಬ್ಬ ಕತೂನ್ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಹಬ್ಬ ಕಾತೂನ್ ಪುಸ್ತಕವನ್ನು ಸಂಜನಾ ಪ್ರಕಾಶನ ಪ್ರಕಟಿಸಿದ್ದಾರೆ. ಗೌರವ ಶೀರ್ಷಿಕೆ ಕಾಶ್ಮೀರದ ನೈಟಿಂಗೇಲ್ ಎಂದು ಕರೆಯಲ್ಪಡುವ ಹಬ್ಬ ಕತೂನ್ ಕಾಶ್ಮೀರ ಕವಿ ಮತ್ತು ತಪಸ್ವಿ. ಅವರು ಕಾಶ್ಮೀರದ ಕೊನೆಯ ಚಕ್ರವರ್ತಿ ಯೂಸುಫ್ ಶಾ ಚಕ್ ಅವರ ಪತ್ನಿಯಾಗಿದ್ದಾರೆ. ಏಷ್ಯಾ ಪೆಸಿಫಿಕ್ ಟೆಕ್ನಾಲಜಿ ಹಬ್ಗಳಲ್ಲಿ ಟಾಪ್ 5 ತಂತ್ರಜ್ಞಾನ ಕೇಂದ್ರಗಳಲ್ಲಿ ಒಂದಾಗಿರುವ ಭಾರತೀಯ ನಗರ ಯಾವುದು? ಉತ್ತರ ಬೆಂಗಳೂರು. ಎಪಿಎಸಿ ಪ್ರದೇಶದ ಅಗ್ರ 5 ತಂತ್ರಜ್ಞಾನ ಕೇಂದ್ರಗಳಲ್ಲಿ ಬೆಂಗಳೂರು ಕೂಡ ಒಂದಾಗಿ ಹೊರಹೊಮ್ಮಿದ್ದರೆ, ಹೈದರಾಬಾದ್ ಟಾಪ್ 10 ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಎಂದು ಕೋಲಿಯಸ್ ನೀಡಿದ ವರದಿಯಲ್ಲಿ ಗ್ರೋತ್ ಇಂಜಿನ್ಸ್ ಆಫ್ ಇನ್ನೋವೇಷನ್ ಹೌ ಏಷ್ಯಾ ಪೆಸಿಫಿಕ್ ಟೆಕ್ನಾಲಜಿ ಹಬ್ಸ್ ಆರ್ ರೀಶೇಪಿಂಗ್ ರೀಜನಲ್ ರಿಯಲ್ ಎಸ್ಟೇಟ್ ಅನ್ನು ಮರುರೂಪಿಸುತ್ತದೆ. ಈ ವರದಿಯು ಪ್ರಮುಖ ಎಪಿಎಸಿ ನಗರಗಳಲ್ಲಿ ಅತ್ಯಂತ ಆಕರ್ಷಕ ತಂತ್ರಜ್ಞಾನದ ಸಬ್ ಮಾರ್ಕೆಟ್ಗಳನ್ನು ಹೊಂದಿದೆ. ಇದು ತಂತ್ರಜ್ಞಾನ ಗುಂಪುಗಳ ನ್ಯಾವಿಗೇಷನ್ ಸಾಧನವಾಗಿ ಕಾರ್ಯನಿರ್ವಹಿಸಬೇಕು, ಏಕೆಂದರೆ ಅವುಗಳ ವಿಸ್ತರಣೆಯನ್ನು ಯೋಜಿಸುತ್ತವೆ. ಅಗ್ರ 5 ನಗರಗಳು ಬಂದು ಬೀಜಿಂಗ್, ಶಾಂಘೈ, ಬೆಂಗಳೂರು, ಶೆಂಜನ್ ಮತ್ತು ಸಿಂಗಾಪುರ್ ಆಗಿರುತ್ತದೆ. ಭಾರತ ಮತ್ತು ಯಾವ ದೇಶವು ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಸಹಕಾರಕ್ಕಾಗಿ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ ಫಿಜಿ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ನರೇಂದ್ರ ಸಿಂಗ್ ತೋಮರ್ ಮತ್ತು ಫಿಜಿ ಸರ್ಕಾರದ ಕೃಷಿ, ಜಲಮಾರ್ಗ ಮತ್ತು ಪರಿಸರ ಸಚಿವರೊಂದಿಗೆ ಭಾರತ ಸರ್ಕಾರದ ನಡುವೆ ವಾಸ್ತವ ಸಭೆ ನಡೆಯಿತು. ಈ ಒಂದು ಸಭೆಯಲ್ಲಿ 2 ದೇಶಗಳ ಸಚಿವರು ಕೃಷಿ ಕ್ಷೇತ್ರ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಸಹಕಾರಕ್ಕಾಗಿ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದರು. ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಜೂನ್ 23. ಪ್ರತಿ ವರ್ಷ ಜೂನ್ 23ರಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನವನ್ನು ಆಚರಿಸಲಾಗುತ್ತದೆ. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಹೆಚ್ಚಿನ ಜನರನ್ನು ಪ್ರೋತ್ಸಾಹಿಸಲು ಮತ್ತು ಈವೆಂಟ್ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಒಲಿಂಪಿಕ್ ಚಳವಳಿಯನ್ನು ಉತ್ತೇಜಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. 2021ರ ಒಲಿಂಪಿಕ್ ದಿನದ ಥೀಮ್ ಈ ರೀತಿಯಾಗಿದೆ: ಆರೋಗ್ಯವಾಗಿರಿ, ದೃಢವಾಗಿರಿ. ಜೂನ್ 23ರಂದು ಒಲಿಂಪಿಕ್ ಡೇ ತಾಲೀಮು ಜೊತೆ ಸಕ್ರಿಯರಾಗಿರಿ. ಇಂಗ್ಲಿಷ್ ನಲ್ಲಿ ನೋಡೋದಾದ್ರೆ ಸ್ಟೇ ಹೆಲ್ತಿ, ಸ್ಟೇ ಸ್ಟ್ರಾಂಗ್, ಸ್ಟೇ ಆಕ್ಟಿವ್ ವಿತ್ ದಿ ಒಲಿಂಪಿಕ್ ಡೇ ವರ್ಕೌಟ್ ಆನ್ ಜೂನ್ 23. ಯಾವ ಭಾರತೀಯ ರಾಜ್ಯ ಅಥವಾ ಯುಟಿ ಮುಖ್ಯಮಂತ್ರಿ ಕೋವಿಡ್-19 ಪರಿವಾರ ಆರ್ಥಿಕ ಸಹಾಯತಾ ಯೋಜನೆಯನ್ನು ಪ್ರಾರಂಭಿಸಿದೆ?
ಉತ್ತರ ದೆಹಲಿ. ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ ಸದಸ್ಯರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡಲು ದೆಹಲಿ ಸರ್ಕಾರ ಮುಖ್ಯಮಂತ್ರಿ ಕೋವಿಡ್-19 ಪರಿವಾರ ಆರ್ಥಿಕ ಸಹಾಯತಾ ಯೋಜನೆಯನ್ನು ಪ್ರಾರಂಭಿಸಿದೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಸೂಚನೆ ಪ್ರಕಾರ ಸಾಂಕ್ರಾಮಿಕ ರೋಗದ ನಡುವೆ ಸದಸ್ಯರನ್ನು ಕಳೆದುಕೊಂಡಿರುವ ಪ್ರತಿ ಕುಟುಂಬಕ್ಕೆ 50,000 ರು ಎಕ್ಸ್ ಗ್ರೇಡಿಯಾವನ್ನು ನೀಡಲಾಗುವುದು. ಕೋವಿಡ್-19 ಸಾಂಕ್ರಾಮಿಕ ರೋಗಕ್ಕೆ ಏಕೈಕ ಬ್ರೆಡ್ ವಿನ್ನರ್ ಕಳೆದುಕೊಂಡ ಕುಟುಂಬಗಳಿಗೆ ತಿಂಗಳಿಗೆ 2,500 ರುಗಳ ಪಿಂಚಣಿಯನ್ನು ನೀಡಲಾಗುವುದು. ಆತ್ಮಹತ್ಯೆ ವಿಶ್ವವ್ಯಾಪಿ 2019 ವರದಿಯನ್ನು ಇತ್ತೀಚೆಗೆ ಯಾವ ಸಂಸ್ಥೆ ಪ್ರಕಟಿಸಿದೆ? ಉತ್ತರ WHO. ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ WHO 2019 ವರದಿಯಲ್ಲಿ ವಿಶ್ವದಾದ್ಯಂತ ಆತ್ಮಹತ್ಯೆ ವರದಿಯನ್ನು ಮಾಡಿದೆ. ಜಾಗತಿಕ ಆತ್ಮಹತ್ಯೆ ಮರಣ ಪ್ರಮಾಣವನ್ನು 1/3 ಭಾಗದಷ್ಟು ಕಡಿಮೆ ಮಾಡುವುದು ಒಂದು ಸೂಚಕವಾಗಿದೆ ಮತ್ತು ವಿಶ್ವಸಂಸ್ಥೆಯ ಆದೇಶದ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅಥವಾ SDGಗಳ ಗುರಿಯಾಗಿದೆ ಎಂದು ವರದಿ ಕಂಡು ಹಿಡಿದಿದೆ. ಆದರೆ ಜಗತ್ತು ಈ ಗುರಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ. 2019ರಲ್ಲಿ ಸುಮಾರು 7,300 ಜನರು ಅಥವಾ 100ರಲ್ಲಿ ಒಬ್ಬರು ಆತ್ಮಹತ್ಯೆಯಿಂದ ಸಾವನ್ನಪ್ಪಿದ್ದಾರೆ. ಕೃಷಿ ವೈವಿಧ್ಯೀಕರಣ ಯೋಜನೆ 2021 ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಉತ್ತರ ಗುಜರಾತ್. ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಕೃಷಿ ವೈವಿಧ್ಯೀಕರಣ ಯೋಜನೆ 2021 ಪ್ರಾರಂಭಿಸಿದ್ದು, ಇದು ರಾಜ್ಯದ ಬುಡಕಟ್ಟು ಪ್ರದೇಶಗಳಲ್ಲಿ ಕೃಷಿಯನ್ನು ಸುಸ್ಥಿರ ಮತ್ತು ಲಾಭದಾಯಕವಾಗಿಸಲು ಪ್ರಯತ್ನಿಸುತ್ತದೆ. ಈ ಯೋಜನೆಯು ರಾಜ್ಯದ 14 ಬುಡಕಟ್ಟು ಜಿಲ್ಲೆಗಳಿಂದ ಸುಮಾರು 1.26 ಲಕ್ಷ ರೈತರಿಗೆ ಪ್ರಯೋಜನವನ್ನು ನೀಡುತ್ತದೆ. ಈ ಯೋಜನೆಯಡಿ ಬುಡಕಟ್ಟು ರೈತರಿಗೆ 32 ಕೋಟಿ ಗೊಬ್ಬರ ಬೀಜ ನೆರವು ನೀಡಲಾಗುವುದು. RISJ ಪ್ರಕಟಿಸಿದ ರಾಯ್ಟರ್ಸ್ ಡಿಜಿಟಲ್ ನ್ಯೂಸ್ ರಿಪೋರ್ಟ್ಸ್ 2021ರಲ್ಲಿ ಭಾರತದ ಸ್ಥಾನವೇನು? ಉತ್ತರ 31ನೇ. ರಾಯ್ಟರ್ಸ್ ಡಿಜಿಟಲ್ ನ್ಯೂಸ್ ರಿಪೋರ್ಟ್ 2021ರ 10ನೇ ಆವೃತ್ತಿಯನ್ನು ಜೂನ್ 23, 2021ರಂದು ಪ್ರಕಟಿಸಲಾಯಿತು. ಈ ವರದಿಯನ್ನು ರಾಯ್ಟರ್ಸ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟಡಿ ಆಫ್ ಜರ್ನಲಿಸಂ ಅಥವಾ RISJ ಪ್ರಕಟಿಸಿದೆ. ರಾಯ್ಟರ್ಸ್ ಸಮೀಕ್ಷೆ ನಡೆಸಿದ 46 ಮಾಧ್ಯಮ ಮಾರುಕಟ್ಟೆಗಳಲ್ಲಿ ಸುದ್ದಿಯಲ್ಲಿ ನಂಬಿಕೆ ವಿಭಾಗದಲ್ಲಿ ಭಾರತ 31ನೇ ಸ್ಥಾನದಲ್ಲಿದೆ. 65% ರಷ್ಟಿರುವ ಫಿನ್ಲ್ಯಾಂಡ್ ಸುದ್ದಿಗಳಲ್ಲಿ ಒಟ್ಟಾರೆ ನಂಬಿಕೆಯನ್ನು ಹೊಂದಿದ್ದು ಪ್ರಥಮ ಸ್ಥಾನದಲ್ಲಿದೆ. 29% ಹೊಂದಿರುವ USA ಅತ್ಯಂತ ಕಡಿಮೆ ಮಟ್ಟದ ನಂಬಿಕೆಯನ್ನು ಹೊಂದಿದ್ದು ಕೊನೆಯ ಸ್ಥಾನದಲ್ಲಿದೆ. ಯಾವ 2 ಕಂಪನಿಗಳ ಸಮಾನ ಕಾರ್ಯಗಳನ್ನು ಏಕೀಕರಿಸಲು ಕೇಂದ್ರ ಕ್ಯಾಬಿನೆಟ್ ವಿಲೀನಕ್ಕೆ ಅನುಮೋದನೆ ನೀಡಿದೆ? ಉತ್ತರ CRWC ಮತ್ತು CWC. ಕಂಪನಿಗಳು ಒಂದೇ ರೀತಿಯ ಕಾರ್ಯಗಳನ್ನು ಏಕೀಕರಿಸಲು ಸೆಂಟ್ರಲ್ ರೈಲ್ ಸ್ಲೈಡ್ ವೇರ್ ಹೌಸ್ ಕಂಪನಿ ಅಥವಾ CRWC ಮತ್ತು ಅದರ ಹಿಡುವಳಿ ಉದ್ಯಮ ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಅಥವಾ CWC ವಿಲೀನಕ್ಕೆ ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ. ಈ ಒಂದು ಕಂಪನಿಗಳ ದಕ್ಷತೆಯನ್ನು ಸುಧಾರಿಸಲು ಮತ್ತು ಹೆಚ್ಚಿಸಲು ಕಂಪನಿಗಳನ್ನು ವಿಲೀನಗೊಳಿಸಲಾಯಿತು. ಆನ್ಸರ್ ಆಫ್ ಲಾಸ್ಟ್ ವಿಡಿಯೋ ಕ್ವಶನ್. ಲಾಸ್ಟ್ ವಿಡಿಯೋದಲ್ಲಿ ಕೇಳಲಾದ ಒಂದು ಕ್ವಶನ್ ಆನ್ಸರ್ ಅನ್ನ ಇಲ್ಲಿ ನೋಡೋಣ. ಕ್ವಶನ್ ಈ ರೀತಿಯಾಗಿತ್ತು: ಸ್ವಿಸ್ ಬ್ಯಾಂಕ್ ನಲ್ಲಿ ಠೇವಣಿ ಇರಿಸಿದ ವಿಷಯದಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಉತ್ತರ ಯುನೈಟೆಡ್ ಕಿಂಗ್ಡಮ್. ಸ್ವಿಸ್ ಬ್ಯಾಂಕ್ ನಲ್ಲಿ ಠೇವಣಿ ಇರಿಸಿದ ವಿಷಯದಲ್ಲಿ ಯುನೈಟೆಡ್ ಕಿಂಗ್ಡಮ್ ಮೊದಲ ಸ್ಥಾನದಲ್ಲಿದೆ ಅಥವಾ ಅಗ್ರಸ್ಥಾನದಲ್ಲಿದೆ. ಟುಡೇಸ್ ಕ್ವಶನ್ ಫಾರ್ ಯು. ಒಂದು ಕ್ವಶನ್ ನಿಮಗಾಗಿ. ಕ್ವಶನ್ ಈ ರೀತಿಯಾಗಿದೆ: ಕಳೆದ ಶತಮಾನದ ಎಡೆಲ್ ಗಿವ್ ಹುರುನ್ ಲೋಕೋಪಕಾರಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದವರು ಯಾರು? ಈ ಒಂದು ಕ್ವಶನ್ ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಅನ್ನು ಹೇಳಲಾಗ್ತದೆ. ನಿಮ್ಗೆ ಏನಾದ್ರೂ ಒಂದು ಕ್ವಶನ್ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಬಹುದು. ಈ ವಿಡಿಯೋಗೆ ಸಂಬಂಧಿಸಿದಂತೆ PDF ಫೈಲ್ ಬೇಕಾಗಿದ್ದಲ್ಲಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಕಮ್ಯುನಿಟಿ ಟ್ಯಾಬ್ ಪೋಸ್ಟ್ ಮೂಲಕ ಲಿಂಕ್ ಅನ್ನು ಶೇರ್ ಮಾಡಲಾಗ್ತದೆ. ಆ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. 2021 ಜೂನ್ 23, 24ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟವಾದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.